ಕಚೇರಿಯಿಂದ ಹೊರಗೆ ಹೋಗಿ ಎಂದ ಸಚಿವರಿಗೆ ಮನವಿ ಸಲ್ಲಿಸಲು ಬಂದಿದ್ದ ರೈತರನ್ನ ಹೊರಕ್ಕೆ ಕಳುಹಿಸಿದ ಮಧು ಬಂಗಾರಪ್ಪ. ರೈತರಿಗೆ ಕಚೇರಿಯಿಂದ ಹೊರಗೆ ಹೋಗಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಸಚಿವರಿಗೆ ಮನವಿ ಸಲ್ಲಿಸಲು ಬಂದಿದ್ರು ರೈತರನ್ನ ಹೊರಕ್ಕೆ ಕಳಿಸಿದ್ದಾರೆ ಮಧು ಬಂಗಾರಪ್ಪ. ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಒಂದು ನಿಯೋಗ ಬಂದಿತ್ತು. ಬೆಳಗಾವಿಯ ಸುವರ್ಣಸೌಧಕ್ಕೆ ರೈತರು ಬಂದಿದ್ರು. ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ನಾನು ಎಲ್ಲ ಸರಿ ಮಾಡಿದ್ದೇನೆ, ಹೊರಗೆ ಹೋಗಿ ಅಂತೇಳಿ ಹೇಳಿದ್ದಾರೆ. ಮೊದಲು ಹೊರಗೆ ಹೋಗಿ ಅಂತೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರೈತರನ್ನ ಕಚೇರಿಯಿಂದ ಹೊರಕ್ಕೆ ಕಳಿಸಿದ್ದಾರೆ. ಸಚಿವರು ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು ಅಂತೇಳಿ ರೈತರು ಕೇಳಿದ್ದಾರೆ. ಮಧು ಬಂಗಾರಪ್ಪ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಹೊರಗೆ ಹೋಗಿ ಅನ್ನೋದಕ್ಕೆ ಅವರು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಹೆಂಗೋ ಸಚಿವರು ಇಲ್ಲೇ ಇದ್ದಾರೆ, ಮಾತನಾಡ್ಕೊಂಡು ಹೋಗೋಣ ಅಂತ ಹೇಳಿ ರೈತರು ಎಲ್ಲರೂ ಕೂಡ ಕಚೇರಿಗೆ ಬಂದ್ರೆ ನಾನೆಲ್ಲ ಸರಿ ಮಾಡ್ತೇನೆ, ನೀವು ಫಸ್ಟ್ ಕಚೇರಿಯಿಂದ ಹೊರಗೋಗಿ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗ ಎಲ್ಲ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಹೊರಗೋಗಿ ಅನ್ನೋದಕ್ಕೆ ಅವರು ಯಾರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಚಿವರಿಗೆ ಮನವಿಯನ್ನ ಸಲ್ಲಿಸೋದಕ್ಕೋಸ್ಕರ ಎಲ್ಲ ರೈತರು ಕೂಡ ಬಂದಿದ್ರು. ಆದರೆ ಕಚೇರಿಯಿಂದ ಹೊರಕ್ಕೆ ಕಳಿಸಿದ್ದಾರೆ. ಸರ್ಕಾರಿ ಶಾಲೆ ಅಭಿವೃದ್ಧಿಗಾಗಿ ಬಂದಂತಹ ನಿಯೋಗ. ಹುಡುಗರಿಗೆ ಟಾಯ್ಲೆಟ್ ಇಲ್ಲ ಅಂತ ಟಾಯ್ಲೆಟ್ ಶಿಕ್ಷಣ ಇವತ್ತು ನಾನು ಹೇಳ್ತಾ ಇದ್ದೇವೆ. ಸಮಸ್ಯೆ ಅವರು ರೈತರು ಶಿಕ್ಷಣ ಸಚಿವ ನಾವು ಉತ್ತರ ಕರ್ನಾಟಕ ನಮಗೂ ಕಳಿಸಿ ವಿಡಿಯೋ. ನೋಡಿ, 4 ದಿನದ ಮುಂಚೆ ನಾವು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತಹ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದಾಗ DC ಅವರು ಮತ್ತು ಕಮಿಷನರು CM ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿ ಇವತ್ತು ಫೋನನ್ನು ಕೂಡ ಎಬ್ಬಿಸ್ತಾ ಇಲ್ಲ. ಇಲ್ಲಿ ಬಂದು ಒಳಗಡೆ ಕೇಳಲಿಕ್ಕೆ ಬಂದ್ರೆ ಈ ಹಸಿರು ನಿಮ್ಮ ಬೇಡಿಕೆ ಏನು? ರೈತರ ವಿವಿಧ ಬೇಡಿಕೆಗಳಿವೆ. ನಮ್ಮ ಒಂದೆರಡು ಸಾಲು ಮನ್ನಾ ಆಗಬೇಕು, ಆಮೇಲೆ ರೈತರ ಕಬ್ಬಿಗೆ, ಗೋವಿನ ಜೋಳಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ. ಸಚಿವರಿಗೆ ಮನವಿ ಸಲ್ಲಿಸಲು ಬಂದಿದ್ದಂತಹ ರೈತರನ್ನ ಕಚೇರಿಯಿಂದ ಮೊದಲು ಹೊರಗೆ ಹೋಗಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ರೇಗಾಡಿದ್ದಾರೆ. ಯಾಕೆ ಅವರು ರೇಗಾಡಿದ್ರೆ ಅಥವಾ ಸಮಾಧಾನದ ರೀತಿಯಲ್ಲಿ ಹೇಳಿದ್ರೆ ಏನ್ ಕತೆ ಅಂತ? ಖಂಡಿತ ನಿರೀಕ್ಷೆ ಏನಂತಂದ್ರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಕನ್ನಡ ಶಾಲೆ ಅಭಿವೃದ್ಧಿಗಳು, ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತದ್ದು. ಗಡಿಭಾಗದಲ್ಲಿರುವಂತಹ ಕನ್ನಡ ಶಾಲೆ ಅಭಿವೃದ್ಧಿಯನ್ನು ಮಾಡುವಂತೆ ಏನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ರೈತರ ಭೇಟಿಯನ್ನು ಸಹ ಮಾಡ್ಲಿಕ್ಕೆ ಬಂದಿರೋದು. ಭೇಟಿ ಮಾಡಿ ಮನವಿಯನ್ನು ಸಹ ಇಲ್ಲಿ ಸಲ್ಲಿಸಿರುವಂತದ್ದು. ಅಂದ್ರೆ ಗಡಿಭಾಗದಲ್ಲಿರುವಂತಹ ಶಾಲೆಗಳು ಅದು ರೀತಿಯಲ್ಲಿರುವಂತದ್ದು. ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಕನ್ನಡ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರಬಹುದು, ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳ ಕೊರತೆ ಇರಬಹುದು. ಇದಷ್ಟೇ ಅಲ್ಲದೆ ಕೊಠಡಿಗಳ ಅದೂ ಸಹ ಸಮಸ್ಯೆ ಇರುತ್ತೆ. ಅದಕ್ಕಾಗಿ ಇರುವುದಂದ್ರೆ ನಮ್ಮ ಗಡಿಭಾಗದ ಕಡೆ ಒಂದು ಚೂರು ಹೆಚ್ಚಾಗಿ ಗಮನ ಹರಿಸಿ ಅಂತ ಹೇಳಿ ರೈತರು ಏನಂತಂದ್ರೆ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡೋಕೆ ಇವತ್ತು ಸುವರ್ಣಸೌಧದಲ್ಲಿರುವಂತಹ ಮಧು ಬಂಗಾರಪ್ಪ ಅವರ ಕಚೇರಿಗೆ ಹೋಗಿರುವಂತದ್ದು. ಈ ಹೋದ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ, ನಾನು ಎಲ್ಲವನ್ನ ಮಾಡಿದ್ದೇನೆ, ಮೊದಲು ನೀವು ಹೊರಗೆ ನಡೀರಿ ಅಂತ ಹೇಳಿ ರೈತರ ಮೇಲೆ ಇಲ್ಲಿ ರೇಗಾಡಿರುವಂತದ್ದು. ಇದೇ ಕಾರಣಕ್ಕೆ ರೈತರೆನ್ನೋದು ರುಚಿಗೆದ್ದು ಸುವರ್ಣಸೌಧದ ಒಳಗಡೆ ಮಧು ಬಂಗಾರಪ್ಪ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಮಧು ಬಂಗಾರಪ್ಪ ಹೋಗೋಕೆ ನಾವು ಯಾರು, ಯಾಕಂದ್ರೆ ಜನಪ್ರತಿನಿಧಿಗಳಂತಂದ್ರೆ ಜನರೇ ಅವರನ್ನ ಆರಿಸಿ ತಂದಿರ್ತಾರೆ, ಚುನಾವಣೆ ಗೆಲ್ಲಿಸಿ. ಇವರು ಜನರ ಮೇಲಿರುವಂತಹ ಪ್ರೀತಿ ಇಷ್ಟೇನಾ, ಇವ್ರು ಕಾಳಜಿ ಇಷ್ಟೇನಾ, ಗಡಿಭಾಗದ ಶಾಲೆಗಳ ಮೇಲೆ ಇಷ್ಟಕ್ಕೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ಅಥವಾ ರೈತರ ಮೇಲೆ ಇಷ್ಟೊಂದು ಯಾಕೆ
ಶಿಕ್ಷಣ ಸಚಿವರ ಕೋಪ ಅಂತ ಹೇಳಿ ರೈತರು ಸಹ ಮಧು ಬಂಗಾರಪ್ಪ ಅವರನ್ನ ಅವರ ವಿರುದ್ಧ ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದಷ್ಟೇ ಅಲ್ಲದೆ ಪರಿಸ್ಥಿತಿ ವಿಕೋಪಕ್ಕೆ ತೆರಳುಕಂತ ಮುಂಚೆನೆ ಪೊಲೀಸರು ಅಲರ್ಟ್ ಆಗಿ ರೈತರನ್ನ ಸಮಾಧಾನಗೊಳಿಸಿ ಪರಿಸ್ಥಿತಿಯನ್ನ ತಿರುಗಿಸುವಲ್ಲಿ ಪೊಲೀಸರು ಸಹ ಇಲ್ಲಿ ಯಶಸ್ವಿಯಾಗಿರುವಂತದ್ದು ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.